ಜನಪ್ರತಿನಿಧಿಗಳ ನ್ಯಾಯಾಲಯ ನಿನ್ನೆ ಹೈಕೋರ್ಟ್ನವರು ಕೊಟ್ಟಿರ್ತಕ್ಕಂಥ ಆದೇಶದ ಹಿನ್ನೆಲೆಯಲ್ಲಿ ಇವತ್ತು ಒಂದು ಆದೇಶ ಮಾಡಿದ್ದಾರೆ. ಆದೇಶದ ಪ್ರತಿ ನನಗೆ ಸಿಕ್ಕಿಲ್ಲ. ಪೂರ್ಣ ಆದೇಶವನ್ನು ಓದಿದ ಮೇಲೆ ನಾನು ಸಂಪೂರ್ಣ ರಿಯಾಕ್ಟ್ ಮಾಡ್ತೀನಿ. ಅದರ ಮೇಲೆ ನಿಮ್ಮ ಕುತೂಹಲ ಅರ್ಥ ಆಗುತ್ತೆ. ನಾನು ಸಾಯಂಕಾಲ ಆಗುತ್ತೆ ಅದು ಸಿಕ್ಬೇಕಾದ್ರೆ ನಾನು ಈಗ ಕೇರಳಕ್ಕೆ ಹೊರಟಿದ್ದೀನಿ. ಅದರಿಂದ 6 ಗಂಟೆ ಮೇಲೆ ಅದು ಸಿಕ್ಕದು. ಆ ಸಿಕ್ಕಿದ ಮೇಲೆ ಸಂಪೂರ್ಣ ರಿಯಾಕ್ಟ್ ಮಾಡ್ತೀನಿ. ಈಗಾಗಲೇ నేను ಹೇಳಿದ್ದೀನಿ, ನಾವು ಇನ್ವೆಸ್ಟಿಗೇಷನ್ ಎದುರಿಸಲಿಕ್ಕೆ ತಯಾರಾಗಿದ್ದೀವಿ. ತನಿಖೆಗಳಿಗೆ ಯಾವುದಕ್ಕೂ ಕೂಡ ಎದುರಲ್ಲ. ಕಾನೂನು ರೀತಿಯ ಹೋರಾಟ ಮಾಡಲಿಕ್ಕೆ ತಯಾರಾಗಿದ್ದೀವಿ. ನಿನ್ನೆ ಈ ಮಾತುಗಳನ್ನು ಕೂಡ ಹೇಳಿದ್ದೀನಿ. ಈಗಲೂ ಅದೇ ಮಾತುಗಳನ್ನ ಪುನರುಚ್ಚಾರ ಮಾಡ್ತೀನಿ. ಸರ್ಕಾರ ಜುಡಿಷಿಯಲ್ ಎನ್ಕ್ವೈರಿ ಅದಕ್ಕೆ ತಡೆ ಮಾಡಿದಾರ? ಇಲ್ಲ ಸರ್, ಅದು ಮುಂದುವರಿತದೆ. ಅದು ಮೂಡಕ್ಕೆ ಸಂಬಂಧಪಟ್ಟರೆ ಮುಂದುವರಿತದೆ ಸರ್. ಇದೇ ಕಾರಣಕ್ಕೋಸ್ಕರ ಕಮಿಷನ್ ತಡೆ ಮಾಡಿಲ್ಲ. ಅಲ್ಲಿ ನಾನು ನೋಡಿಲ್ಲ. ಅದಕ್ಕೆ ಹೌದೌದು ಕೇಳಪ್ಪ, ನಾನು ಹೇಳ್ತೀನಿ, ನಾನು ಸಂಪೂರ್ಣ ಪ್ರತಿಕ್ರಿಯೆ ಕೊಡಬೇಕಾದ್ರೆ ಆದೇಶ ಓದಿದ ಮೇಲೂ ಕೊಡೋದು, ಯಾಚ್ ಪ್ಯಾಚ್ ಆಗಿ ಕೊಡಕ್ಕ ಅಲ್ಲ. ಪ್ಯಾರಲಲ್ ತನಿಖೆ ಬೇಡ, ಅಗತ್ಯತೆ ಇದೆಯಾ ಅಂತ ಸರ್ ಹೇಳ್ತಾರ. ಈಗ ಕಮಿಷನ್ ಎನ್ಕ್ವೈರಿ ಆರ್ಡರ್ ಮಾಡಿದಿರಲ್ಲ, ಅದು ಪ್ಯಾರಲಲ್ ಎನ್ಕ್ವೈರಿ ಆಗಲ್ವಾ? ಲೋಕಾಯುಕ್ತವ್ರೆ ಮಾಡ್ಬೇಕಲ್ಲಪ್ಪ ತನಿಖೆನ. ಪ್ಯಾರಲಲ್ ಇಲ್ಲ, ಲೋಕಾಯುಕ್ತನೇ ತನಿಖೆ ಮಾಡಬೇಕು. ಅದನ್ನ ಸಂಪೂರ್ಣ ಆದೇಶ ಓದಿದ ಮೇಲೆ ನಾಳೆ ಬೆಳಿಗ್ಗೆ ಈಗ ನನಗೆ ಗೊತ್ತಿರೋ ಮಟ್ಟಿಗೆ ರೆಫರ್ ಮಾಡಿದ್ದಾರೆ ಲೋಕಾಯುಕ್ತಕ್ಕೆ. ಲೋಕಾಯುಕ್ತಕ್ಕೆ ರೆಫರ್ ಮಾಡಿದ್ದಾರೆ. ಮೈಸೂರು ಲೋಕಾಯುಕ್ತಕ್ಕೆ ರೆಫರ್ ಮಾಡಿದ್ದಾರೆ. ಬಿಕಾಸ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ರು ದೂರುದಾರರು ಮೈಸೂರಿನವರು, ಮತ್ತೆ ಮೂಡ ಮೈಸೂರಿನಲ್ಲಿದೆ ಅಂತ ಮಾಡಿರ್ಬೇಕು ಅಂತ ಅನ್ಕೊಂಡಿದ್ದೀನಿ ನಾವು. ಅಲ್ಲಿಗೆ ಮೈಸೂರು ಮಾಡ್ಬೇಕು, ಯಾಕಂದ್ರೆ ತನಿಖೆ ಮಾಡಿ ಅಂತೇಳಿ ನೆನೆನೇ ಹೇಳಿದ್ದಾರೆ. ತನಿಖೆ ಮಾಡಿ ಅಂತ ನೆನೆನೇ ಹೇಳಿದ್ದಾರೆ. ಅದರ ಪ್ರಯುಕ್ತ ಈ ತನಿಖೆಯನ್ನ ಮಾಡಿದ್ದಾರೆ ಅಲ್ವಾ? ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.